ವ್ಲಾಗ್ ಏನಂದರೆ ನಾವು ಆಚೆ ಕಡೆ ಹೋಗ್ತಾ ಇದ್ದೀವಿ. 2 ಪ್ಲೇಸಸ್ಗೆ ಹೋಗ್ತಾ ಇದ್ದೀವಿ. ಒಂದು ಇಸ್ಕಾನ್ ಟೆಂಪಲ್ಲು, ಇನ್ನೊಂದು ಏನಕ್ಕ ಓಂಕಾರ್ ಹಿಲ್ಸ್. ಓಂಕಾರ್ ಹಿಲ್ಸ್ ಅಂತೆ. ಸೊ ನಮ್ಮ ದೊಡ್ಡಮ್ಮ, ನನ್ನ ತಂಗಿ, ನಮ್ಮ ಅಕ್ಕ, ನಮ್ಮ ಅಣ್ಣ, ನಾನು, ನಮ್ಮಮ್ಮ ಹೋಗ್ತಾಯಿದ್ದೀವಿ. ಇಷ್ಟು ಜನ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿಂದ ಕಾರಲ್ಲಿ ಅಂಗಡಿಗೆ ಹೋಗ್ತೀವಿ. ಅಂಗಡಿಯಿಂದ ನಾವು ಅಮ್ಮನಲ್ಲಿ ಪಿಕಪ್ ಮಾಡಿಕೊಂಡು ಅಲ್ಲಿಂದ ಹೋಗ್ತೀವಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಲೇಟ್ ಆಗೈತೆ. ನಮ್ಮ ಅಣ್ಣ ಬಾಡಿ ತೋರಿಸ್ಕೊಂಡು ನಿಂತವ್ರೆ ಇಲ್ಲಿ, ಅದಕ್ಕೆ ನಮ್ಮ ಅಕ್ಕ ಹೋಗಿತ್ತವ್ರೆ. ಸ್ಟಾಪ್ ಇಲ್ಲಿ ನೋಡಿ, ಇಷ್ಟೋದಂಕ ಹಿಂಗೆ ಹಿಂಗೆ ಮಾಡ್ತಿತ್ತು, ಹಿಂಗೆಲ್ಲ ತೋರಿಸ್ತಿತ್ತು. ಇವಾಗ ಬ್ಲಾಗ್ ಮಾಡೋ ಸ್ಟಾರ್ಟ್ ಆಗಿದ ಅಲ್ಲೇ ಸ್ಟಾಪ್ ಬಂದ್ಬಿಟ್ರು. ಇದೆ ಅಂದ್ರೆ ನಮ್ ದೊಡ್ಡಪ್ಪಂಗೆ ಹೇಳ್ಬೇಕಿತ್ತಂತೆ, ಅದಕ್ಕೆ ಹೇಳ್ತಾ ಇದೀವಿ ನೋಡಿ. ಮತ್ತೆ ಇದು ಇಸ್ಕಾನ್. ಈಗ ನಾವು ಬೇಗ ಹೋಗ್ತೀವಿ, ಅವ್ರು ಬೇಗ ಬರ್ತೀರಾ. ಓಂಕಾರ್ ಹಿಲ್ಸ್ ಅಂತ ಇಲ್ವಾ, ವಿಷ್ಣುವರ್ಧನ್ ಸಮಾಧಿ ರೋಡಲ್ಲಿ. ನಮ್ಮಮ್ಮ ಜಾಯಿನ್ ಆದ್ರು. ನಮ್ಮಮ್ಮ ಬಂದ್ರೆ ಅಮ್ಮ ಸ್ವಲ್ಪ ತಿರುಗಿ ಇಲ್ಲಿ. ವಿಷ್ಣುವರ್ಧನ್ ಸಮಾಧಿ ರೋಡ್ ಯಾರು ಗೊತ್ತು, ಯಾರು ಬೇಗ ಹೋಗ್ತಾರೆ ಅದೇ ಗೊತ್ತಿಲ್ಲ. ಏನ್ ಮಣ್ಣ ಇಲ್ಲ ತಾನೆ ಬೀಗನ ಅಷ್ಟು ಕಾಮನ್ ಸೆನ್ಸ್. ಬಾಯಿ ಹೇಳಿಲ್ಲ, ಕಾರಲ್ಲಿ ಕುತ್ಕೊಂಡಿರೋರು ಒಬ್ರು ಬಾಯಿ ಹೇಳಿದ್ರ ಅಂತ ಕೇಳ್ತು, ಅದಕ್ಕೆ ಹೇಳ್ತಾ ಇದ್ವಿ. ದೊಡ್ಡಪ್ಪ ಇಸ್ಕಾನ್ ಕನಕಪುರ ರೋಡು ರಾಜ ಇದ ಅನ್ಕೊಂಡೆ. ಸೊ ಇವಾಗ ಒಂದ್ ಪ್ಲೇಸ್ಗೆ ರೀಚ್ ಆಗಿದೀವಿ. ಈ ಪ್ಲೇಸ್ ಏನ್ ಹೇಳಿ? ಓಂಕಾರ್ ಹಿಲ್ಸ್. ಆಕ್ಚುಲಿ ನಾವು ಫಸ್ಟ್ ಅದು ನಾವು ಇಸ್ಕಾನ್ ಟೆಂಪಲ್ಗೆ ಇಲ್ಲಿ ನೋಡಿ, ಫುಲ್ ಬೆಂಗಳೂರು ಕಾಣಿಸುತ್ತೆ ಇಲ್ಲಿ. ಇದು ಬೆಟ್ಟದ ಮೇಲೆ ಇರೋದ್ರಿಂದ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಫಸ್ಟ್ ಇಸ್ಕಾನ್ ಟೆಂಪಲ್ಗೆ ಹೋಗ್ಬೇಕು ಅಂತ ಅನ್ಕೊಂಡ್ರು. ಅದೇ ಅಲ್ಲಿ ಹೋದ್ರೆ ಮತ್ತೆ ನಾವು ಆಕ್ಚುಲಿ ಅಲ್ಲಿ ಹೋಗ್ತಾ ಇರೋದೇ ಲೈಟಿಂಗ್ಸ್ ನೋಡಕ್ಕೆ. ಲೈಟಿಂಗ್ಸ್ ನೋಡಕ್ ಹೋಗ್ತಾ ಇದೀವಿ. ಲೈಟಿಂಗ್ಸ್ ಅಂದ್ರೆ ನೈಟ್ ಚೆನ್ನಾಗಿ ಕಾಣ್ತದೆ ವ್ಯೂ ಅಂತ. ಲೈಟಿಂಗ್ಸ್ ಅಲ್ಲ, ಲೈಟಿಂಗ್ಸ್ ಅಂತಾನೆ ಇಷ್ಟೊತ್ತು ಹೇಳಿದವ ಅಮ್ಮ. ತ್ರಿಶೂಲ ಅಂತ ತೋರಿಸಿಲ್ಲ, ಎಷ್ಟು ದೊಡ್ಡ ತ್ರಿಶೂಲ ಐತೆ. ನಾವು ಸ್ನ್ಯಾಪ್ ಹಾಕಿದ್ರಾಗ್ಲೇ ಇದನ್ನ. ಇವಾಗ ಹೋಗಿ ಶಿವನ ದರ್ಶನ ಮಾಡ್ಕೊಂಡು ಬರೋದು. ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬಂದಾಯ್ತು. ಒಳಗಡೆ ವಿಡಿಯೋ ಮಾಡಂಗಿರ್ಲಿಲ್ಲ. ಎಷ್ಟು ಲಿಂಗ ಇದ್ದಿದ್ದು? 11 ಲಿಂಗ, 12 ಜ್ಯೋತಿರ್ಲಿಂಗಗಳಿತ್ತು. ವಿಡಿಯೋ ಮಾಡಂಗಿರ್ಲಿಲ್ಲ, ಅದಕ್ಕೆ ಮಾಡಿಲ್ಲ. ಇವಾಗ ಪ್ರಸಾದ ತೊಗೊಂಡು ಆಚೆ ಬಂದ್ವಿ. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಬಗ್ಗೆ ನಮಗೂ ಇನ್ಫಾರ್ಮೇಷನ್ ಗೊತ್ತಿಲ್ಲ. ನನ್ನ ಪ್ರಕಾರ ಇದು ಹಳೆ ಕಾಲದ ಅನಿಸುತ್ತೆ. ಆ ಗಡಿಯಾರ ನೋಡೋಕೆ ಹಂಗೆ ಇದೆ. ಅಲ್ಲಿ ಧ್ಯಾನ ಮಂದಿರ ಇತ್ತು, ಅಲ್ಲಿಂದ ಒಳಗಡೆಯಿಂದ ಇವಾಗ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅಂದರು. ಸೊ ಇವಾಗ ಇನ್ನೊಂದು ದೇವಸ್ಥಾನ ನೋಡೋಕೆ ಹೋಗ್ತಾಯಿದ್ವಿ. ನೋಡಿ, ಇದು ಚೈನೀಸ್ ಅವ್ರ ದೇವಸ್ಥಾನಗಳು, ಬುದ್ಧ ಟೆಂಪಲ್ಸ್ ಎಲ್ಲ ಇರುತ್ತಲ್ಲ, ಹಂಗಿದೆ ಇದು ಡಿಸೈನ್. ಸಕ್ಕತ್ತಾಗಿದೆ. ಫೈನಲಿ ದೇವ್ರ ದರ್ಶನ ಮಾಡಿಕೊಂಡು ಇವಾಗ ನಾವು ಇಸ್ಕಾನ್ ಟೆಂಪಲ್ಗೆ ಹೊರಟ್ವಿ. ಅದು ಆ್ಯಕ್ಚುಲಿ 8 o'clock ಕ್ಲೋಸು. ಇವಾಗ ಆಲ್ರೆಡಿ 6:45. ಇಲ್ಲಿಂದ ಅಟ್ಲೀಸ್ಟ್ ಒಂದು ½ an hour ತೊಗೊಳುತ್ತೆ, ಟ್ರಾಫಿಕ್ ಜಾಮ್ ಇರೋದ್ರಿಂದ. ನೋಡೋಣ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವಿ ಅಂತ. ನೋಡಿ ವ್ಯೂ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ. ಬೆಟ್ಟದ ಮೇಲೆ ಇರೋದ್ರಿಂದ ವ್ಯೂ ಸಕ್ಕತ್ತಾಗಿ ಕಾಣ್ತಿದೆ. ಇವೆಲ್ಲ ಇಲ್ಲಿ ನಿಂತಿದ್ರೆ ಅವಳು ನೋಡಿ, ಅವಳು ಪಾಡುಗಳು ಎಲ್ಲಿ ಹೋಗ್ತಾವಳೆ. ಅಯ್ಯಪ್ಪ, ಜ್ಞಾನನೇ ಇಲ್ಲ. ನಾವು ಬರ್ತಾ ಇದೀವ ಇಲ್ವಾ ಅಂತ ಹಿಂದೆ ಸಮೇತ ತಿರುಗಿ ನೋಡ್ತಾ ಇಲ್ಲ ನೋಡಿ, ಸುಮ್ಮನೆ ಹೋಗ್ತಾವಳೆ. ತಿರುಗು ಸಮೇತ ನೋಡ್ತಾ ಇವಾಗ ತಿರುಗಿ ನೋಡ್ತಾ. ನಾವೆಲ್ಲ ಇನ್ನೂ ಇಲ್ಲೇ ಇದ್ದೀವಿ. ಅವಳು ಅಲ್ಲವಳೆ. ಬೇಕಿತ್ತಾ? ನಡಿಯಕ್ ಆಯ್ತಲ್ವಲ್ಲ ನಿಂಗೆ? ಸ್ಲಿಪ್ಪರ್ ಕೊಟ್ಟ ಹೋಗ್ಲಿ. ಸ್ಲಿಪ್ಪರ್ ಬೇಕಾ? ಯಾವನಿಗೆ ಬೇಕೋ ನೀನ್ ಎಕ್ಕಡ ಬಾ. ಅವಳು ಕಾರ್ ಹತ್ರ ನಿಂತ್ಕೊಂಡು ಕಾಯ್ತಾವಳಲ್ಲಿ. ಏನೋ ಚಿತ್ರ ಬೇರೆ ಬರ್ಸ್ತಾವಳೆ. ಮೊಬೈಲಲ್ಲಿ ಬಿಸಿ ಇರ್ತಾಳೆ. ಟೈಮ್ ಬಂದು 7:30 ಆಗಿದೆ. ಅರ್ಧ ಗಂಟೆಲಿ ಬಂದ್ವಿ ಈ ಟೆಂಪಲ್ಗೆ.
ಇಸ್ಕಾನ್ ಟೆಂಪಲ್ಗೆ. ಆ್ಯಕ್ಚುಲಿ ಅಲ್ಲಿ ಮುಂದೆ ಎಂಟ್ರೆನ್ಸ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಮುಂಚೆ ಹಂಗೆಲ್ಲ ಇರಲಿಲ್ಲ. ಈಗ ಎಂಟ್ರೆನ್ಸ್ ಎಲ್ಲ ಒಳ್ಳೆ ಏರ್ಪೋರ್ಟಲ್ಲಿ ಇರುತ್ತಲ್ಲ ಒಳಗಡೆ ಎಂಟ್ರೆನ್ಸ್ ಎಲ್ಲ ಆ ಥರ ಮಾಡಿದ್ದಾರೆ. ಸಖತ್ತಾಗಿದೆ ಎಂಟ್ರೆನ್ಸ್ ಎಲ್ಲ. ಜನ ಇದ್ದಾರೆ, ಇಷ್ಟು ಕಾರ್ಸ್ ಇದೆ ಇಲ್ಲಿ. ನಾವು ನೈಟ್ ಹೊತ್ತೇ ಬರಬೇಕು ಲೈಟಿಂಗ್ಸ್ ನೋಡೋಕ್ಕೆ ಅಂತ ಇವಾಗ ಬಂದಿರೋದು ನೋಡಿ. ಇಬ್ಬರು ಆಟ ಆಡ್ತಾರೆ. ನಮ್ಮ ಚಿಕ್ಕವಾಗ ಸ್ಲಿಪ್ಪರ್ ಬೇಕು ಅಂತ ಅವ್ನು ಆಟ ಆಡ್ಸ್ಕೊಂಡು ಹೋಗ್ತಾನೆ. ಮಾಡಕ್ಕೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಆದರೂ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಸಕ್ಕತ್ತಾಗಿದೆ ಎಂಟ್ರೆನ್ಸ್. ಸುತ್ತಾಕೊಂಡು ಬರಬೇಕು. ಒಳಗಡೆ ಒಂದು ದೇವಸ್ಥಾನ ನೋಡಾಯಿತು. ಇವಾಗ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಬಂದ್ವಿ. ವ್ಯೂ ಎಲ್ಲ ಸಕ್ಕತ್ತಾಗಿ ಕಾಣಿಸುತ್ತೆ. ಅಲ್ಲಿ ನಮ್ಮ ಮನೇನು ಕಾಣಿಸ್ತೈತೆ. ಆದ್ರೆ ಒಂದು ಲೈಟ್ ಬೈಕ್ ಅಂತ ಇದೆ ಅನ್ಸುತ್ತೆ, ಅದೇ ನಮ್ಮ ಮನೆ ಅನ್ಸುತ್ತೆ. ಅಕ್ಕ ಹೇಳಿ ನಾನು ಅಲ್ಲಿ ಪ್ರೆಸ್ಟೀಜ್. ಹಾಂ, ಅದೇ ಅಂದ್ರೆ ನಮ್ಮ ಮನೆ. ಅಲ್ಲಿಂದ ಐತೆ ನಮ್ಮ ಮನೆಯಾಗ ಕಾಣಿಸ್ತಾ ಇಲ್ಲ. ತೆಗಿಯಪ್ಪ ಬೇಗ. ಅಲ್ಲಿ ಫೋರಮ್ ಅಲ್ಲೋಡು ಮಲ್ಕೊಳಕ್ ಹೋಗ್ತೈತೆ. ಒಳ್ಳೆ ಕಾಣಿಸ್ತಾನೆ ಇಲ್ಲ. ಅಲ್ಲ ಅಲ್ಲಿ ನಾವು ಅಷ್ಟು ಏನಿದ್ದೀವಿ. ಏನೇನು ತಗೊಂಡ್ರಿ? ಗೋಬಿ ಮಂಚೂರಿ, ಡೋಕ್ಲಾ, ಡೋಕ್ಲಾ ಆಂಟಿ ಕೊಟ್ಟರು. ಆ್ಯಕ್ಚುಲಿ ಅಲ್ಲಿ ಪ್ರಸಾದ ಕೊಡ್ತಿದ್ದಾರೆ. ನಾವೆಲ್ಲ ಪೊಂಗಲ್ ಕೊಡ್ತಾರೆ ಅಂದ್ಕೊಂಡ್ವಿ, ಬಟ್ ಅಲ್ಲಿ ಪೊಂಗಲ್ ಎಲ್ಲ ಕೊಡ್ತಿದ್ದು ಸಿಹಿ ಪೊಂಗಲ್. ನಾವು ಖಾರ ಪೊಂಗಲ್ ಕೊಡ್ತಾರೆ ಅಂದ್ಕೊಂಡ್ವಿ. ಟೈಮ್ 8 ಗಂಟೆ ಇತ್ತು. ಹಾಲು ಇವಾಗ ಅಲ್ಲಿ ಕುತ್ಕೊಂಡು ಏನು ಪ್ಲ್ಯಾನ್ ಮಾಡ್ತಾಯಿದ್ವಿ ಅಂದರೆ ಊಟಕ್ಕೆ ಎಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಇನ್ನೂ ಪ್ಲ್ಯಾನ್ ಫಿಕ್ಸ್ ಆಗಿಲ್ಲ, ನೋಡಬೇಕು ಏನು ಮಾಡ್ತೀವಿ. ಅದೇ ಫಿಕ್ಸ್ ಅಂತ ಅದೇನು ಫಿಕ್ಸ್ ಗೊತ್ತಿಲ್ಲ. ಸೊ ಇಷ್ಟೋ ತನಕ ಫೋಟೋಶೂಟ್ ಮಾಡ್ತಾಯಿದ್ವಿ. ಫೋಟೋಶೂಟ್ ಮಾಡ್ಕೊಂಡು ಇವಾಗ ಹೊರಟು. ಸ್ಲಿಪ್ಪರ್ಗೋಸ್ಕರ ಜಗಳ. ನಮ್ಮ ಚಿಕ್ಕಮ್ಮ ಸ್ಲಿಪ್ಪರ್ ಕಾರಲ್ಲೇ ಬಿಟ್ಬಿಟ್ಟು ಬಂದವ್ರೆ. ನಮ್ಮ ತಮ್ಮನ ಸ್ಲಿಪ್ಪರ್ ಕೇಳ್ತವ್ರೆ. ಸೊ ಫೈನಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನಾವು ಊಟ ಮಾಡಕ್ ಬಂದಿದ್ದೀವಿ. ಊಟ ಮಾಡಕ್ಕೆ ಎಲ್ಲಿಗೆ ಬಂದಿರೋದಮ್ಮ? ಬ್ಯಾಂಗ್ಳೂರ್ ಕೆಫೆಗೆ ಬಂದಿದ್ದೀವಿ ಊಟ ಮಾಡೋಕ್ಕೆ. ಜಯನಗರ್ 3rd ಬ್ಲಾಕ್ ಬ್ಯಾಂಗ್ಳೂರ್ ಕೆಫೆಗೆ ಬಂದಿದ್ದೀವಿ. ನಮ್ಮಕ್ಕ ಆ್ಯಕ್ಚುಲಿ ಏನಾಯಿತು ಅಂದರೆ ನಮ್ಮಕ್ಕ ಇವಾಗ ಫೋನ್ ನೋಡ್ತಾರಾ ಮತ್ತೆ ನನಗೆ ಹೇಳ್ತಾರೆ ಫೋನ್ ನೋಡ್ತೀಯಾ ತೊಗೊಂಡು ಬ್ಲಾಗ್ ಮಾಡು ಅಂತ. ಏನು ಹೇಳೋದು ಇಂಥವ್ರಿಗೆ? ಹಿಂಗೆ ಹೇಳ್ತಾರೆ ನಮ್ಮಕ್ಕ. ಸುಮ್ಮನೆ ಅವರೇ ಮಾತಾಡ್ತಾರೆ, ಏನು ಮಾಡೋದು? ನಮ್ಮಕ್ಕ ಇದು ರವೆ ಇಡ್ಲಿ ತೊಗೊಂಡಿದ್ದಾರೆ. ಇದು ಪಾಲಕ್ ಉಪ್ಪಿಟ್ಟು ಅಂತೆ. ವಿಸ್ಮಯ ಇಡ್ಲಿ. ನಮ್ಮ ಅಣ್ಣ ಏನಣ್ಣ ಮಶ್ರೂಮ್ ಪಲಾವ್ ತೊಗೊಂಡಿದ್ದಾರೆ. ಮಶ್ರೂಮ್ ಬಿರಿಯಾನಿ. ನಾನು ನಮ್ಮ ಮಸಾಲೆ ದೋಸೆ ತೊಗೊಂಡಿದ್ದೀವಿ. ಇನ್ನೂ ಬಂದಿಲ್ಲ. ಎಲ್ಲ ತಿಂತಿದ್ದಾರೆ ಇಲ್ಲಿ. ಎಲ್ಲರಿಗೂ ಬಂತು. ಎಲ್ಲರೂ ಇವಾಗ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. ಟೈಮ್ ಫೈನಲ್. ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ದೊಡ್ಡಮ್ಮ ಕಾಫಿ ಕುಡಿತಿದ್ದಾರೆ. ನಮ್ಮ ಪುಟ್ಟಿ ಇನ್ನೂ ತಿಂದಾಗಿಲ್ಲ. ನಮ್ಮ ತಮ್ಮದು ಇನ್ನೂ ತಿಂದಾಗಿಲ್ಲ. ನಮ್ಮ ಚಿಕ್ಕಮ್ಮ ಕಾಫಿ ಸ್ನ್ಯಾಪ್ ಕಳಿಸ್ತವ್ರೆ. ನಾನೇ ಬೀಗ ಅಷ್ಟೊಳು ನಾನು ಎತ್ಕೊಂಬಂದು ಆಂಟಿ ಕೊಟ್ಟೆ. ಸೈಲೆಂಟ್ ಆಗಿ ಆಂಟಿ ತೆಗೆದ್ಬಿಟ್ಟು ಇಲ್ಲ ಐತೆ. ಆಂಟಿ ನೀವು ಯಾಕೆ ಸೌಂಡ್ ಮಾಡಿದ್ರೆ ಹೇಳಿ ಕೀದು? ನಾನು ಗಾಡಿ ಮನೆ ಕೀ ಸೌಂಡ್ ಕೊಡು, ಇನ್ನು ಸೌಂಡ್ ಕೊಡು. ಇನ್ನು ಹೆಂಗೆಲ್ಲ ಸೌಂಡ್ ಕೊಡ್ತೀಯ ನೋಡು.
ಇದು ಇಟ್ಕೋ ವಿಸ್ಮಯ ಬಾಟಲು. ನಮ್ಮ ತಮ್ಮ ಕಾರ್ ನಿಲ್ಸಕ್ಕೆ ಅವಳನ್ನು ಕರೀತಾ ಇದ್ರೆ ನೋಡಿ ಹೆಂಗ್ ಆಡ್ತಾವಳು ಅವಳು. ಇವಳ್ದು ರಾಮಾಯಣ ಮುಗಿಯಲ್ಲ ಆರದ ಕತೆ ಇವಳ್ದು. ಸ್ವಲ್ಪ ಅರ್ಥ ಆಗೋ ಥರ ಹೇಳು, ಅದು ಯಾಕೆ ಹಂಗೆ ಕಿರ್ಚಾಡ್ತಾ ಇದೆಯಾ? ಇವಳು ಕಾಲೇಜ್ ಹುಡುಗಿ ಅಂತ ಇವಳು ನೋಡಿ, ಇವಳು ಅವತಾರಗಳನ್ನ ನೋಡ್ರಿ ಇವಳು. ನಾನು 7 ಬರ್ಲಿಲ್ಲ ಅಷ್ಟೇ. ಕೆಲಸ ಮಾಡಿದೀನಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಹೀಗೆ ಸಪೋರ್ಟ್ ಮಾಡಿ. ಬಾಯ್.